ಇಷ್ಟು ಗ್ರ್ಯಾಂಡ್ ಆಗಿರೋ ಬ್ಲೌಸ್ದು ಎಷ್ಟು ರೇಟ್ ಗೊತ್ತಾ? ಜಸ್ಟ್ 332 ರೂಪಾಯಿ. ನೋಡಿ ಸ್ಲೀವಲ್ಲಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ, ಮಣಿ ಥರ ಲೇಸ್ ಇದೆಲ್ಲ. ಇದು ಫಸ್ಟ್ ಬ್ಲೌಸು. ಆ್ಯಂಡ್ ಬ್ಯಾಕು ಅಷ್ಟೇ ನೋಡಿ, ಬ್ಯಾಕು ಸೇಮ್ ವಿ ನೆಕ್ಕು. ಚೂರು ಚೆನ್ನಾಗಿಲ್ಲ ಇದು. ಈ ಬ್ಲೌಸ್ನ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ 261 ರೂಪಾಯಿ. ನರ್ಗೆ ಇಟ್ಟು ಸ್ಟಿಚ್ ಮಾಡಿದ್ದಾರೆ. ಬಫ್ ಥರ ಕುತ್ಕೊಳ್ಳುತ್ತೆ ಈ ಬ್ಲೌಸು ನಾವು ಹಾಕೊಂಡಾಗ. ಇದಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಬ್ಲೌಸು. ಸೊ ಈ ಥರ ಪಫ್ ಸ್ಲೀವಲ್ಲಿ ವೈಟ್ ಕಲರ್ ಮತ್ತು ಬ್ಲ್ಯಾಕ್ ಕಲರ್ ಬ್ಲೌಸ್ಗಳು ತುಂಬಾ ಟ್ರೆಂಡಿಂಗಲ್ಲಿದ್ವು. ಸಿಂಗಲ್ ಪಿನ್ ಸೆರಗ್ ಮಾಡ್ಕೊಂಡು ಹಾಕೋಬಹುದು, ಚೆನ್ನಾಗಿ ಕಾಣಿಸುತ್ತೆ. ಇಷ್ಟು ಸಿಂಪಲ್ ಅಂಡ್ ಸೂಪರ್ ಆಗಿರೋ ಡಿಸೈನರ್ ಬ್ಲೌಸ್ ಬೆಲೆ ಎಷ್ಟು ಗೊತ್ತಾ? ಸಕ್ಕತ್ತಾಗಿದೆ ಬ್ಲೌಸ್ ಇದು. ಎಷ್ಟು ಗಟ್ಟಿ ಇದೆ ಗೊತ್ತಾ? ಎಷ್ಟು ಗ್ರ್ಯಾಂಡ್ ಆಗಿ ಡಿಸೈನ್ ಮಾಡಿದ್ದಾರೆ ಅಲ್ವಾ? ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಸ್ವರ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಇವತ್ತು ಮಧ್ಯಾಹ್ನದ ಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಯಾಕೆ ಅಂತಂದ್ರೆ ಇವತ್ತು ಮೀಶೋ ಪಾರ್ಸಲ್ಗಳದ್ದು ಅನ್ಬಾಕ್ಸಿಂಗ್ ಇದೆ. ಸೊ ಹಾಗಾಗಿ ಸ್ವಲ್ಪ ಚೆನ್ನಾಗಿ ಬೆಳಕು ಬರಲಿ ಅಂದ್ಬಿಟ್ಟು ಮಧ್ಯಾಹ್ನದ ಮೇಲೇ ಸ್ಟಾರ್ಟ್ ಮಾಡ್ಕೊಳ್ಳೋದು ನಾನು. ಆ್ಯಕ್ಚುಲಿ ಮೀಶೋದು ಏನೇ ಪ್ರಾಡಕ್ಟ್ ರಿವ್ಯೂ ಇದ್ರು ಕೂಡ. ಸೊ ಇವತ್ತಿಂದು ಏನಪ್ಪ ಪ್ರಾಡಕ್ಟ್ಸ್ಗಳು ಅಂತಂದರೆ, ತುಂಬ ಜಾಸ್ತಿ ಜನ ಕಮೆಂಟ್ ಮಾಡಿ ಕೇಳಿದಂಥ ಪ್ರಾಡಕ್ಟು ಮೀಶೋದಲ್ಲಿ ರೆಡಿಮೇಡ್ ಬ್ಲೌಸ್ಗಳು ಸಿಗುತ್ತಲ್ಲ, ಅದ್ರದ್ದು ರಿವ್ಯೂ ಕೊಡಿ, ಯಾವುದು ಚೆನ್ನಾಗಿರುತ್ತೆ, ಬೆಸ್ಟ್ ಕ್ವಾಲಿಟಿ ಇರುತ್ತೆ ಅಂತ ಕೇಳಿದ್ರಿ ಅಲ್ವಾ. ಸೊ ನಾನು ಕೆಲವೊಂದಿಷ್ಟು ಕಲೆಕ್ಷನ್ನ ಸರ್ಚ್ ಮಾಡಿ ಬೆಸ್ಟ್ ರೇಟಿಂಗ್ ಇರೋವಂಥವನ್ನ ಆರ್ಡರ್ ಮಾಡಿ ತರಿಸ್ಕೊಂಡಿದ್ದೀನಿ. ಇನ್ನು ನೋಡಿ ಇಲ್ಲಿ ಯಾವುದೂ ಓಪನ್ ಮಾಡಿಲ್ಲ, ಜಸ್ಟ್ ಓಪನ್ ಮಾಡಿ ತೋರಿಸ್ಬೇಕು. ಸೊ ನಿಮ್ಮ ಮುಂದೆನೇ ಓಪನ್ ಮಾಡಿ ಹೆಂಗಿದೆ ರಿವ್ಯೂ ಅಂತ ಹೇಳೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಜಾಸ್ತಿ ಲೆಂತಿ ಮಾಡೋದು ಬೇಡ ವಿಡಿಯೋನ. ಸೊ ಹಾಗಾಗಿ ಬನ್ನಿ ಬೇಗ ಸ್ಟಾರ್ಟ್ ಮಾಡ್ಕೊಬಿಡೋದ. ಇದು ಫಸ್ಟ್ ಬ್ಲೌಸು. ಆ್ಯಂಡ್ ಇನ್ನೊಂದು ಓಪನ್ ಮಾಡೋಕ್ಕೂ ಮುಂಚೆನೇ ಹೇಳ್ತಿದ್ದೀನಿ, ನನ್ನ ವ್ಲಾಗ್ಸ್ ನೋಡೋರಿಗೆ ಗೊತ್ತಿರುತ್ತೆ ನಾವು ಮನೆ ಶಿಫ್ಟಿಂಗ್ ಮಾಡ್ತಿದ್ವಿ ಅಂತ. ಸೊ ಆಲ್ರೆಡಿ ನಾನು ಸ್ಯಾರೀಸ್ ಎಲ್ಲ ಪ್ಯಾಕ್ ಮಾಡಿ ಇಟ್ಬಿಟ್ಟಿದ್ದೀನಿ. ಇಫ್ ಇನ್ ಕೇಸ್ ನನಗೆ ಸಾಧ್ಯ ಆಯಿತು ಅಂದರೆ ಮಾತ್ರ ಈ ಬ್ಲೌಸಸ್ನ ವೇರ್ ಮಾಡಿ ಸೈಡಲ್ಲಿ ಪಿಕ್ ಹಾಕ್ತೀನಿ ಹೆಂಗೆ ಕಾಣಿಸುತ್ತೆ ಅಂತ. ಇನ್ ಕೇಸ್ ಆಗಿಲ್ಲ ಅಂತಂದರೆ ಜಸ್ಟ್ ನಾನು ಈ ಪಿಕ್ ಮೀಶೋದಲ್ಲಿ ಹೇಗೆ ಬಂದಿತ್ತು, ಇವಾಗ ನನಗೆ ಹೇಗೆ ರಿಸೀವ್ ಆಗಿದೆ ಅನ್ನೋದು ಮಾತ್ರ ಹಾಕ್ತೀನಿ. ಅದನ್ನು ನೋಡಿ ನಿಮಗೆ ಗೊತ್ತಾಗುತ್ತೆ. ಸೊ ಫಸ್ಟ್ ಪಾರ್ಸಲ್ ಇದು. ಯಾವ ಪಾರ್ಸಲ್ ಓಪನ್ ಮಾಡಿಲ್ಲ ನಾನು. ಇತ್ತೀಚೆಗೆ ಬರೋ ಪಾರ್ಸಲ್ಗಳನ್ನ ಓಪನ್ ಮಾಡೋಕ್ಕೆ ಆಗ್ತಿಲ್ಲ. ಫಸ್ಟ್ ಆದರೆ ಓಪನ್ ಮಾಡಿ ನೋಡಿ ಎತ್ತಿಡ್ಕೊಬಿಡ್ತಿದ್ದೆ. ಬಂದಿದ ತಕ್ಷಣ ಕ್ಯೂರಿಯಾಸಿಟಿ ತಡೆಯೋಕ್ಕಾಗ್ತಿರ್ಲಿಲ್ಲ. ಬಟ್ ಇವಾಗ ಒಂದೇ ಸತಿ ಬುಕ್ ಮಾಡಿ ಅಟ್ ಎ ಟೈಮ್ 10 to 15 ಪಾರ್ಸಲ್ ಬಂದೇ ಬಿಡುತ್ತೆ. ಸೊ ಯಾವ್ದು ಓಪನ್ ಮಾಡೋಣ ಬಿಡೋಣ ಅಂದ್ಬಿಟ್ಟು ಸುಮ್ಮನೆ ಆಗೋಗ್ತೀನಿ. ಇದೇನು ಪ್ಯಾಕ್ ಮಾಡಿದ್ದಾರೆ? ಓಕೆ, ಉಲ್ಟಾ ಪ್ಯಾಕ್ ಮಾಡಿದ್ದಾರೆ. ಇದನ್ನು ವೆಲ್ವೆಟ್ ಬ್ಲೌಸ್ ಇದು. ಬಟ್ಟೆನೂ ಉಲ್ಟಾನೇ ಕೊಟ್ಟಾರೆ. ವಾವ್, ನಾನು ಇವನ್ನೆಲ್ಲ ಹಾಕೊಂಡು ತೋರಿಸ್ಬೇಕಾಗಿತ್ತು. ಸೀರೆ ಎಲ್ಲ ಪ್ಯಾಕ್ ಮಾಡಿಬಿಟ್ಟಿದ್ದೀನಿ. ಆದರೆ ಹೆಂಗೆ ಹುಡ್ಕೋದು ಈಗ ಅಲ್ದ್ರೆ ಸೀರೆನ? ಅಯ್ಯೋ, ಎಲ್ಲ ಬ್ಲೌಸಸ್ಸಲ್ಲೂ ಕಪ್ ಕೊಡ್ತಾರೆ. ಚೆನ್ನಾಗಿದೆ. ಇದು ಫಸ್ಟ್ ಬ್ಲೌಸ್. ಇದು ವೆಲ್ವೆಟ್ ಇದೆ. ಇದು ಫಸ್ಟ್ ಬ್ಲೌಸು. ಇದು ವೆಲ್ವೆಟ್ ಮೆಟೀರಿಯಲ್ಲು, ಜೊತೆಗೆ ಸ್ಲೀವಲ್ಲಿ ಮತ್ತು ಫುಲ್ ಡಿಸೈನ್ ನೋಡಿ ಇಲ್ಲಿ ವಿ ಶೇಪ್ ನೆಕ್. ಇದು ಸ್ಲೀವಲ್ಲೂ ಬಾರ್ಡರ್ನ ಕೊಟ್ಟಿದ್ದಾರೆ. ಬಾರ್ಡರ್ ಅಲ್ಲ, ಇದು ಲೇಸು. ಸ್ಲೀವಲ್ಲೂ ಲೇಸ್ನ ಕೊಟ್ಟಿದ್ದಾರೆ. ಆ್ಯಂಡ್ ನೆಕ್ ಶೇಪಲ್ಲೂ ಲೇಸ್ ಕೊಟ್ಟಿದ್ದಾರೆ. ಲಾಸ್ಟಿಗೆ ನಮಗೆ ಲಾಸ್ಟ್ ಎಡ್ಜಲ್ಲೂ ಕೂಡ ಲೇಸ್ ಕೊಟ್ಟಿದ್ದಾರೆ. ಆ್ಯಂಡ್ ಬ್ಯಾಕು ಅಷ್ಟೇ ನೋಡಿ, ಬ್ಯಾಕು ಸೇಮ್ ವಿ ನೆಕ್ಕು, ತುಂಬ ಡೀಪ್ ಆಗಿದೆ. ಆ್ಯಂಡ್ ಇನ್ನೊಂದು ಏನು ಅಂದರೆ, ಮೀಶೋದಲ್ಲಿ ಬರುವಂಥ ಪ್ರತಿಯೊಂದು ಬ್ಲೌಸ್ಗೂ ವಿತ್ ಕಪ್ ಇದ್ದೇ ಇರುತ್ತೆ. ಈ ರೀತಿ ಕಪ್ಸ್ ಇರುತ್ತೆ. ನಮ್ಗೆ ಇನ್ ಕೇಸ್ ಬೇಡ ಅಂದರೆ ಆರಾಮ್ಸೆ ನಾವಿಲ್ಲಿ ರಿಮೂವ್ ಮಾಡ್ಕೋಬೋದು. ಇದನ್ನು ಫುಲ್ ಇಲ್ಲೆಲ್ಲ ಓಪನ್ ಮಾಡೋ ಅವಶ್ಯಕತೆ ಇರಲ್ಲ. ಇಲ್ಲಿ ಒಂದು ಸ್ಟಿಚ್ ಕೊಟ್ಟಿರ್ತಾರೆ, ಇದನ್ನು ರಿಮೂವ್ ಮಾಡಿಕೊಂಡು ಇಲ್ಲಿ ಒಂದು ಸ್ಟಿಚ್ನ ರಿಮೂವ್ ಮಾಡಿದ್ರೆ ಸಾಕು, ಆರಾಮ್ಸೆ ಬಂದ್ಬಿಡುತ್ತೆ ಈಚೆ. ಇನ್ ಕೇಸ್ ನಿಮಗೆ ಬೇಕು ಫಿಟ್ಟಿಂಗ್ ಆಗಿ ಕುತ್ಕೋಬೇಕು ಅಂದರೆ ನೀವು ಅದನ್ನು ಹಾಗೆ ಬಿಡ್ಬೋದು. ನಾನಿಲ್ಲಿ ನನಗೆ ಎಮ್ ಸೈಜ್ ಸಾಕಾಗುತ್ತೆ. ಸೊ ಹಾಗಾಗಿ ಪ್ರತಿ ಬ್ಲೌಸ್ನು ಎಮ್ ಸೈಜಲ್ಲೇ ಬುಕ್ ಮಾಡ್ಕೊಂಡಿರೋದು. ಇಲ್ಲ 34, 32 ಆ ಥರ ಸೈಜ್ಗಳಿರುತ್ತೆ ಒಂದೊಂದು ಬ್ಲೌಸ್ಗೆ. ನನಗೆ 34 ಆಗುತ್ತೆ. ಸೊ ನನ್ನ ಮೆಜರ್ಮೆಂಟ್ ಇರೋರು ನೀವು 34 ಅಷ್ಟು ಬುಕ್ ಮಾಡ್ಕೊಂಡ್ರೆ ಸಾಕು. ಈ ಪ್ರಾಡಕ್ಟ್ ಕ್ವಾಲಿಟಿ ಬಂದು ನೋಡಿ ಹೆಂಗಿದೆ ಅಂತ. ಸಾಫ್ಟ್ ಮೆಟೀರಿಯಲ್ ಇದೆ. ವೆಲ್ವೆಟ್ ಹಂಗೆ ಸಾಫ್ಟ್ ಇರುತ್ತೆ, ಸ್ವಲ್ಪ ಬ್ರೈಟ್ ಕಲರ್ ಇದು. ಈ ಬ್ಲೌಸಲ್ಲಿ ಇದು ಒಂದೇ ಕಲರು ವೆಲ್ವೆಟ್ ಮೆಟೀರಿಯಲ್ ಇರೋದು. ಇದು ಮರೂನ, ಇದು ಕಾಫಿ ಬ್ರೌನ್. ಬಟ್ ತುಂಬ ಚೆನ್ನಾಗಿದೆ. ಕ್ಲಾತ್ ಅಂತೂ ತುಂಬ ಸಾಫ್ಟ್ ಆಗಿದೆ. ಆ್ಯಂಡ್ ಇದು ಹಿಂದೆಗಡೆ ಲಾಸ್ಟಲ್ಲಿ ಟೈ ಮಾಡೋಕ್ಕೆ ರೀತಿ ಕುಚ್ ಥರ ಕೊಟ್ಟಿದ್ದಾರೆ, ಅದು ಚೆನ್ನಾಗಿದೆ. ಬಟ್ ಇಲ್ಲಿ ನೋಡಿ ಒಳಗಡೆಯಿಂದ ಕೊಟ್ಟಿದ್ದಾರೆ, ಕಾಣಿಸುತ್ತೆ. ಇದು ಆ್ಯಕ್ಚುಲಿ ಹೆಂಗೆ ಹಾಕೊಳ್ಳೋದು ಅಂತಂದರೆ, ಇಲ್ಲಿ ಓಪನ್ ಮಾಡಬೇಕಿದು. ಅದು ಸ್ಟಿಚಿಂಗ್ ಕೊಟ್ಟಿದ್ದಾರೆ. ಇಲ್ಲಿ ಓಪನ್ ಮಾಡಿಬಿಟ್ಟು ನಾವು ಹಾಕ್ಕೊಂಡು ಆಮೇಲೆ ಹಿಂದೆಗಡೆ ಟೈ ಮಾಡ್ಕೊಳ್ಳೋದು. ಇದಂತೂ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನನಗೆ ಈ ಬ್ಲೌಸ್ ರಿಸೀವ್ ಆಗಿರೋದು 262 ರೂಪಾಯಿಗೆ. ಆಯಿತಾ, ನಾವು ವೆಲ್ವೆಟ್ ಬಟ್ಟೆ ತಗೊಂಡು ಈ ರೀತಿ ಎಡ್ಜಿಗೆಲ್ಲ ಲೇಸ್ ಹಾಕಿ ಕಪ್ಸ್ ಎಲ್ಲ ಹಾಕಿ ಸ್ಟಿಚ್ ಮಾಡಿಸ್ತೀವಿ ಅಂದರೆ 262 ರೂಪಾಯಿಗೆ ಚಾನ್ಸೇ ಇಲ್ಲ. ಈ ಥರದ್ದು ಎಲ್ಲೂ ಸಿಗಲ್ಲ. ನಾನು ಆಲ್ರೆಡಿ ಹೇಳ್ದಂಗೆ ಇಫ್ ಇನ್ ಕೇಸ್ ಆಯಿತು ಅಂದರೆ ವೇರ್ ಮಾಡಿ ತೋರಿಸ್ತೀನಿ ಒಂದ್ಸತಿ. ಆಗಲಿಲ್ಲ ಅಂತಂದರೆ
ಈಗ ಆಕ್ಚುಲಿ ವಿಡಿಯೋ ಮಾಡ್ತಿದಾರಲ್ಲ ನನ್ನ ಫ್ರೆಂಡ್ ದೀಕ್ಷಿತಾ, ಅವ್ರಿಗಾದ್ರೂ ಹಾಕಿಸ್ತೀನಿ, ಬಿಕಾಸ್ ಅವರು ನಮ್ಮನೆ ನಿಯರ್ ಅಲ್ವಾ. ಸೊ ಅವ್ರ ಸ್ಯಾರೀಸ್ನ ತಗೊಂಬಂದು ವೇರ್ ಮಾಡಿ ನಮ್ಮ ಮನೇಲಿ ವಿಡಿಯೋ ಶೂಟ್ ಎಲ್ಲ ಮಾಡಿ ಸೈಡಲ್ಲಿ ಹಾಕ್ತೀನಿ. ನಿಜವಾಗ್ಲೂ ನಾನು ಸ್ಯಾರೀಸ್ ಫುಲ್ ಪ್ಯಾಕ್ ಮಾಡ್ಬಿಟ್ಟಿದ್ದೀನಿ, ಫುಲ್ ಇದರಲ್ಲಿ. ಅದನ್ನ ಆಕ್ಚುಲಿ ಹೋಗಿ ತೆಗಿಬೇಕು ಅಂದ್ರೆ, ಸೊ ಹಂಗಾಗಿ ಆ ಕಡೆ ತೋರಿಸ್ಬಿಡು ಒಂದ್ಸತಿ ಇಲ್ದವ್ರು ಹೆಂಗೈತಿ ಮನೆ ಅಂತ ನೋಡಿ. ಹಂಗೆಲ್ಲ ಪ್ಯಾಕ್ ಮಾಡಿ ಇಟ್ಬಿಟ್ಟಿದ್ದೀನಿ ನಾನು ಆಕ್ಚುಲಿ. ಆದ್ರಿಂದ ಇವಾಗ ಯಾವ್ದ್ರಲ್ಲಿ ಇದೆ ನೋಡೋದು, ತೆಗೆದು ನೋಡೋದು ಅಸಾಧ್ಯ. ಯಾವ್ಯಾವ್ದ್ರಲ್ಲಿ ಯಾವ ಸ್ಯಾರಿ ಇದೆ ಅಂದ್ಬಿಟ್ಟು ಮತ್ತೆ ಡಬಲ್ ಕೆಲಸ ಆಗುತ್ತೆ. ಇನ್ನೇನು 1 hour ಅದನ್ನೆಲ್ಲ ನಾವು ಹೊಸ ಮನೆಗೆ ಶಿಫ್ಟ್ ಮಾಡಬೇಕು. ಸೊ ಇವಾಗ ಅದೆಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ಕಷ್ಟ ಆಗುತ್ತೆ ಮತ್ತೆ ಪ್ಯಾಕ್ ಮಾಡೋಕ್ಕೆ. ಸೊ ನನ್ನ ಫ್ರೆಂಡಿಗೆ ಇದೆಲ್ಲ ಬ್ಲೌಸನ್ನ ಹಾಕಿ ಹೇಗೆ ಕಾಣುತ್ತೆ ಅನ್ನೋದನ್ನ ನಾನು ಸೈಡಲ್ಲಿ ಪಿಕ್ ಹಾಕ್ತೀನಿ, ಅದರಲ್ಲಿ ನೀವು ನೋಡ್ಕೋಬಹುದು. ಇದು ಒಂದು ಬ್ಲೌಸ್, ಫಸ್ಟ್ ಬ್ಲೌಸು. ನೆಕ್ಸ್ಟ್ ಬಂದ್ಬಿಟ್ಟು ಸೆಕೆಂಡ್ ಬ್ಲೌಸು. ನಾನು ಆಲ್ಮೋಸ್ಟ್ ಯಾವ್ದೆಲ್ಲ ಟ್ರೆಂಡಿಂಗಲ್ಲಿ ಇದೆ ಸೊ ಅದನ್ನೇ ತರ್ಸೋಣ, ನಮ್ಮ ಲೇಡೀಸ್ಗೆ ಯೂಸ್ ಆಗುತ್ತೆ ಅಂದ್ಬಿಟ್ಟು ಆ ಥರದ್ದೇ ತರಿಸಿದ್ದೀನಿ. ಬಿಕಾಸ್ ನನ್ನ ಥರದ್ದೇ ಪರಿಸ್ಥಿತಿಲಿ ತುಂಬ ಜನ ಲೇಡೀಸ್ ಇರ್ತಾರೆ, ಹೊರಗಡೆ ಹೋಗಿ ಸ್ಟಿಚ್ ಮಾಡ್ಸ್ಕೊಳಕ್ಕಾಗಲ್ಲ, ಹಬ್ಬ ಹರಿದಿನ ಬಂದ್ಬಿಡ್ತು, ಏನು ಮಾಡೋದು ಅಂತ. ಸೊ ಅವ್ರಿಗೆಲ್ಲ ಯೂಸ್ ಆಗಲಿ ಅಂದ್ಬಿಟ್ಟು ತರಿಸಿರೋದು. ನೆಕ್ಸ್ಟ್ ಬ್ಲೌಸ್ ಇದು ಗೋಲ್ಡ್ ಕಲರ್ದು, ಜಾಸ್ತಿ ಹಾಫ್ ಸ್ಲೀವ್ ತರಿಸಿರೋದು. ವಾವ್, ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲಿ ನೋಡಿ ಸ್ಲೀವ್. ಇದು ಸ್ವಲ್ಪ 3/4 ಸ್ಲೀವ್ಗಿಂತ ಸ್ವಲ್ಪ ಕಮ್ಮಿ ಬರುತ್ತೆ, ಹಾಫ್ ಸ್ಲೀವ್ಗಿಂತ ಸ್ವಲ್ಪ ಜಾಸ್ತಿ ಬರುತ್ತೆ. ಇದು ಫುಲ್ ಗೋಲ್ಡ್ ಕಲರು. ನೋಡಿ ಇಲ್ಲಿ ಇನ್ ಕೇಸ್ ಇದೇನಾದ್ರೂ ನಮಗೆ ಸ್ವಲ್ಪ ಜಾಸ್ತಿ ಅಗಲ ಆಯಿತು, ಸ್ವಲ್ಪ ಜಾಸ್ತಿ ದೊಡ್ಡದಾಯಿತು ಅಂದರೆ ಒಂದು ಸ್ಟಿಚ್ ಹಾಕಿಸ್ಕೋಬೋದು, ಏನೂ ತೊಂದರೆ ಆಗಲ್ಲ. ಇದು ಬಂದ್ಬಿಟ್ಟು ಬ್ಯಾಕ್ ಬಟನ್. ಈ ರೀತಿ ಎಲ್ಲದಕ್ಕೂ ಸ್ಟಿಚ್ ಮಾಡೇ ಕೊಟ್ಟಿರ್ತಾರೆ, ಸ್ಟಿಚ್ಚನ್ನ ಕಿತ್ಬಿಟ್ಟು ನಾವು ಯೂಸ್ ಮಾಡ್ಕೋಬೋದು. ಈ ರೀತಿ ಬ್ಯಾಕ್ ಬಟನ್ ಇರುತ್ತಲ್ಲ ಅದನ್ನ ಹಾಕೊಳ್ಳೋದಷ್ಟೇನೆ. ನೋಡಿ ಇಲ್ಲಿ ಚಿಕ್ಕದಾಗಿ ಕೊಟ್ಟಿದ್ದಾರೆ, ಟೈಮ್ ಮಾಡ್ಕೊಳ್ಳೋದು. ಕೆಳಗಡೆ ಕೊಟ್ಟಿಲ್ಲ, ಭುಜದ ಹತ್ರ ಕೊಟ್ಟಿದ್ದಾರೆ. ಸ್ವಲ್ಪ ಉದ್ದ ಕೊಡಬೇಕಿತ್ತು, ಚೆನ್ನಾಗಿರೋದು. ಬ್ಲೌಸ್ ಯಾವ ಮೆಟೀರಿಯಲ್ ಇದೆ ಅದೇ ಮೆಟೀರಿಯಲಲ್ಲಿ ಕುಚ್ಚನ್ನ ಕೊಟ್ಟಿರೋದು. ಇನ್ನೊಂದೇನು ಗೊತ್ತಾ, ಯಾಕೆ ಕಪ್ಸ್ ಕೊಡ್ತಾರೆ, ಕಪ್ಸ್ ಕೆಲವ್ರಿಗೆ ಇಷ್ಟ ಆಗಲ್ಲ ಅಂತಿರಲ್ವಾ, ಅದು ಒಂದು ಹೇಳ್ತೀನಿ. ನಮ್ಗೇನಾದ್ರೂ ಬ್ಲೌಸಲ್ಲಿ ನಾವು ಕಪ್ ಹಾಕಿಸ್ಕೊಂಡು ಸ್ಟಿಚ್ ಮಾಡಿಸ್ಕೊಂಡ್ರೆ ಅಥವಾ ರೆಡಿಮೇಡ್ ಬ್ಲೌಸಲ್ಲೇ ಕಪ್ಸ್ ಬಂದಿತ್ತು ಅಂದರೆ, ನಾವು ಏನು ಲೇಡೀಸ್ ಇನ್ನರ್ ವೇರ್ ಮಾಡ್ತಿರಲ್ವಾ ಟಾಪ್ಗೆ, ಸೊ ಅದು ಇಲ್ಲಿ ಪಟ್ಟಿ ಕಾಣುತ್ತೆ. ಈ ಥರ ಟ್ರಾನ್ಸ್ಪರೆಂಟ್ ಇರೋ ಬಟ್ಟೆಗಳಿಗೆ ಕಾಣಿಸುತ್ತೆ. ಇನ್ ಕೇಸ್ ಆ ಥರ ಕಪ್ಸ್ ಇದ್ರೆ ನಮಗೆ ಫಿಟ್ ಆಗಿ ಕುತ್ಕೊಳ್ಳುತ್ತೆ ಬ್ಲೌಸು. ಸೊ ಅವಾಗ ನಮಗೆ ಇನ್ನರ್ ವೇರ್ ಮಾಡಿಲ್ಲ ಅಂದ್ರೂ ಕೂಡ ಆರಾಮ್ಸೆ ನಮ್ಗಿರುತ್ತೆ. ಸೊ ಈ ಥರದಕ್ಕೆಲ್ಲ ಕಪ್ಸ್ ಹಾಕಿದ್ರೇ ಬೆಸ್ಟ್ ಅಂತ ಹೇಳ್ಬೋದು, ಚೆನ್ನಾಗಿರುತ್ತೆ. ಈ ಬ್ಲೌಸ್ನ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ 261 ರೂಪಾಯಿ. ತುಂಬ ಕಮ್ಮಿ ಪ್ರೈಸ್ಗೆ ಬುಕ್ ಮಾಡಿರೋದು, ಬಟ್ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ. ನೋಡಿ, ಸಾಫ್ಟ್ ಲೈನಿಂಗ್, ಕಾಟನ್ ಲೈನಿಂಗ್ನ ಕೊಟ್ಟಿದ್ದಾರೆ ಒಳಗಡೆ ಎಲ್ಲ, ಚೆನ್ನಾಗಿದೆ. ಇದು ಒಂದು ಬ್ಲೌಸು, ಇದು ಸೆಕೆಂಡ್ ಬ್ಲೌಸ್. ಇದು ನೆಕ್ಸ್ಟ್ ಬಂದ್ಬಿಟ್ಟು ಇದು ಇವತ್ತು ಬೆಳಗ್ಗೆ ಪಾರ್ಸಲ್ ರಿಸೀವ್ ಆಗಿದ್ದು. ಎಷ್ಟು ಚೆನ್ನಾಗಿದೆ ಗೊತ್ತಾ, ಇದು ಯಾವಾಗ ಬರುತ್ತೋ, ಇದು ಹೆಂಗಿರುತ್ತೋ ನೋಡಬೇಕು ಅಂತ ನಾನಂತೂ ವೆಯ್ಟ್ ಮಾಡ್ತಾ ಇದ್ದೆ. ನಾನು ಬಾಟಲ್ ಗ್ರೀನ್ ಬರುತ್ತಲ್ಲ ಆ ಕಲರಲ್ಲಿ ಬುಕ್ ಮಾಡ್ಕೊಂಡಿದ್ದೀನಿ. ಇದು ತುಂಬಾ ಕಲರ್ಸ್ ಅವೈಲಬಲ್ ಇದೆ, ನೀವು ತಗೋಬೋದು. ಇದು ಚೆನ್ನಾಗಿದೆ ನೋಡು. ಇದನ್ನೆಲ್ಲ ಹಿಂಗೆ ತೋರಿಸಿದ್ರೆ ಚೆನ್ನಾಗಲ್ಲ, ವಿಡಿಯೋದಲ್ಲಿ ಹಾಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ನೋಡಿ, ಸ್ಲೀವಲ್ಲಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ, ಮಣಿ ಥರ ಲೇಸ್ ಇದೆಲ್ಲ. 2 ಕಡೆ ಸ್ಲೀವ್ಗೂ ಕೊಟ್ಟಿದ್ದಾರೆ. ಇದು ಒಂಥರ ಸಿಲ್ಕ್ ಮೆಟೀರಿಯಲ್, ಜಾರ್ಜೆಟ್ ಸಿಲ್ಕ್ ಬರುತ್ತಲ್ಲ ಆ ರೀತಿ ಬಟ್ಟೆ ಇದು. ಸ್ಲೀವ್ ನೋಡಿ ಎಷ್ಟು ಚೆನ್ನಾಗಿದೆ. ಈ ಥರ ಫುಲ್ ಕ್ಲೋಸ್ ಇರುತ್ತೆ ಒಳಗಡೆಯಿಂದ, ಅಂಡ್ ಮೇಲ್ಗಡೆ ಈ ರೀತಿ ಕಾಣುತ್ತೆ. ಎಂತ ಸಿಂಪಲ್ ಸೀರೆಗಳಿಗೂ ಮ್ಯಾಚ್ ಆಗುತ್ತೆ ಗೊತ್ತಾ, ಒಂದೇ ಕಲರ್ ಬಂದಿರೋದ್ರಿಂದ ರನ್ನಿಂಗು ತುಂಬಾ ಸ್ಯಾರೀಸ್ಗೆ ಮ್ಯಾಚ್ ಆಗುತ್ತೆ. ಅಂಡ್ ಮುಂದೆಗಡೆ ಈಗ ಟ್ರೆಂಡಿಂಗ್ ಅಲ್ಲಿ ಬರುತ್ತಲ್ಲ ಬ್ಲೌಸ್ ಡಿಸೈನ್, ಅದೇ ರೀತಿ ಡಿಸೈನ್ ಕಟಿಂಗ್ಸ್ ಮಾಡಿದ್ದಾರೆ. ಇದು ಸೇಮ್ ಬ್ಯಾಕ್ ಹುಕ್ಕು, ಇದೇನಷ್ಟು ಡೀಪ್ ಆಗಿಲ್ಲ, ಬ್ಯಾಕ್ ಚೆನ್ನಾಗಿದೆ. ಇದು ಬ್ಯಾಕ್ ಹುಕ್ಕೇನೆ ನೋಡಿ, ಎಷ್ಟು ಚೆನ್ನಾಗಿದೆ. ನನಗೆ ಆಕ್ಚುಲಿ ಮೀಶೋದಲ್ಲಿ ನೋಡಿ ಬುಕ್ ಮಾಡಿದ್ದು ಇದೇ ಪರ್ಪಸ್ಗೆ, ಇದು ಹೆಂಗ್ ಬರುತ್ತೆ ನೋಡ್ಬೇಕಿತ್ತು. ಚೆನ್ನಾಗಿದೆ ಅಂದ್ರೆ ಇಟ್ಕೊಂಡು ಯೂಸ್ ಮಾಡೋಣ ಅಂತ. ನಿಜವಾಗ್ಲೂ ಸಕ್ಕದಾಗಿದೆ ಅಲ್ವಾ ತಾನೇ, ತುಂಬಾ ಚೆನ್ನಾಗಿದೆ. ಸಾಫ್ಟ್ ಆಗಿದೆ, ಕ್ಲಾತ್ ಮಾತ್ರ ತುಂಬಾ ಸಾಫ್ಟ್ ಆಗಿದೆ. ಎಲ್ಲದಕ್ಕೂ ಕಾಟನ್ದು ಏನ್ ಕೊಟ್ಟಿದ್ದಾರೆ, ಏನ್ ಲೈನಿಂಗ್ ಕೊಟ್ಟಿದ್ದಾರೆ. ನಾನು ಈ ಹಿಂದೆ ಒಂದು ಯೆಲ್ಲೋ ಕಲರ್ ಸ್ಯಾರಿ ಮತ್ತೆ ಬ್ಲೂ ಕಲರ್ ಬ್ಲೌಸ್ದು ಕಾಂಬಿನೇಷನ್ ಅಲ್ಲಿ ಬುಕ್ ಮಾಡಿದ್ದೆ. ಬಟ್ ಆ ಬ್ಲೂ ಕಲರ್ ಬ್ಲೌಸ್ಗೆ ಲೈನಿಂಗ್ ಇರಲಿಲ್ಲ ಒಳಗಡೆ,
ಲೈನಿಂಗ್ ಕೊಟ್ಟಿರಲಿಲ್ಲ, ಬಟ್ ಈ ನಾನು 3 ಬ್ಲೌಸ್ಗೂ ಲೈನಿಂಗ್ ಕೊಟ್ಟಿದ್ದಾರೆ. ಈ ರೀತಿ ಲೈನಿಂಗ್ ಕೊಟ್ಟರೆ ಬ್ಲೌಸ್ಗಳು ತುಂಬ ಬಾಳಿಕೆ ಬರುತ್ತೆ. ಇಷ್ಟು ಗ್ರ್ಯಾಂಡ್ ಆಗಿರೋ ಬ್ಲೌಸ್ದು ಎಷ್ಟು ರೇಟ್ ಗೊತ್ತಾ? ಜಸ್ಟ್ 332 ರೂಪಾಯಿ. 332 ರೂಪಾಯಿಗೆ ಈ ರೀತಿ ಬಟ್ಟೆನೇ ಬರಲ್ಲ. ಇನ್ನು ಇದು ಎಲ್ಲ ಹಾಕಿಸ್ಬೇಕು ಅಂದರೆ ನಮಗೆ 500 ಮೇಲೆ ಆಗುತ್ತೆ. ಇನ್ನು ಸ್ಟಿಚಿಂಗಿಗೆ ಎಕ್ಸ್ಟ್ರಾ ಕೊಡಬೇಕಾಗುತ್ತೆ. 332 ರೂಪಾಯಿಗೆ ಇಷ್ಟು ಚೆನ್ನಾಗಿರೋ ಬ್ಲೌಸ್ ಬರುತ್ತೆ ಅಂದರೆ ಆರಾಮ್ಸೆ ಕಣ್ಣು ಮುಚ್ಕೊಂಡು ಲೇಡೀಸ್ ಇದನ್ನು ಪರ್ಚೇಸ್ ಮಾಡ್ಬೋದು. ಇದು 3ನೇ ಬ್ಲೌಸು. ನೆಕ್ಸ್ಟ್ ಇದು ಒಂದು ನಾನು ಎಷ್ಟೊಂದು ಡಿಫ್ರೆಂಟ್ ಕಲರಲ್ಲಿ ಬುಕ್ ಮಾಡಿದ್ದೀನಿ ಆಯಿತಾ. ನಾನು ಇವಾಗ ಏನು ಗ್ರೀನ್ ತೋರಿಸ್ದೆ ಅದರಲ್ಲಿ ಬೇರೆ ಬೇರೆ ಕಲರ್ಸ್ ಅವೈಲಬಲ್ ಇದೆ. ನಿಮ್ಗೆ ಯಾವ ಕಲರ್ ರಿಕ್ವೈರ್ಮೆಂಟ್ ಇದೆ ಆ ಕಲರ್ನ ಬುಕ್ ಮಾಡ್ಕೋಬೋದು. ಸೇಮ್ ಒಂದೇ ಕಲರು. ನೆಕ್ಸ್ಟು ಇದು ಅಲ್ಲಿ ಚೆನ್ನಾಗಿ ಕಾಣ್ತು. ಇಲ್ಲಿ ಹೆಂಗಿದೆ ಅಂತ ಗೊತ್ತಿಲ್ಲ, ಕ್ಲಾತ್ ನೋಡಬೇಕು. ವಾಹ್, ನಾನು ಇಷ್ಟು ಚೆನ್ನಾಗಿರೋ ಬುಕ್ ಮಾಡಿದ್ದೀನಿ ನೋಡು. ಫುಲ್ಲು ಬ್ಲೌಸಲ್ಲೆಲ್ಲ ಡಿಸೈನ್ ಬಂದಿದೆ. ಈ ಬ್ಲೌಸ್ ನೋಡಿ, ಇಲ್ಲಿ ನರ್ಗೆ ಇಟ್ಟು ಸ್ಟಿಚ್ ಮಾಡಿದ್ದಾರೆ. ಬಫ್ ಥರ ಕುತ್ಕೊಳ್ಳುತ್ತೆ ಈ ಬ್ಲೌಸು. ನಾವು ಹಾಕೊಂಡಾಗ ಬಫ್ ಥರ ಕುತ್ಕೊಳ್ಳುತ್ತೆ. ಇದು ಬ್ಲೌಸು ನರ್ಗೆ ಥರ ಕೊಟ್ಟಿದ್ದಾರೆ. ಎರಡು ಕಡೆನೂ ಫುಲ್ ಎಂಬ್ರಾಯ್ಡ್ರಿ. ಮತ್ತು ಎಷ್ಟು ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಅಲ್ವಾ. ಫ್ರಂಟಲ್ಲೂ ಫುಲ್ ವರ್ಕ್ ಇದೆ. ಮತ್ತು ಇಲ್ಲಿ ನೋಡಿ ಬ್ಯಾಕ್ ಸೈಡು ಫುಲ್ ವರ್ಕ್ ಇದೆ. ತುಂಬ ಚೆನ್ನಾಗಿದೆ ಇದು. ಆ್ಯಂಡ್ ಬ್ಯಾಕಲ್ಲಿ ಒಂಥರ ಡಿಸೈನ್ ಎಷ್ಟು ಚೆನ್ನಾಗಿದೆ ನೋಡಿ. ಈ ರೀತಿ ನಾವು ಟೈ ಮಾಡಿಕೊಂಡ್ರೆ ಹೀಗೆ ಡಿಸೈನ್ ಸಕ್ಕತ್ತಾಗಿ ಕಾಣುತ್ತೆ. ಆ್ಯಕ್ಚುಲಿ ಟೈಲರ್ಗೆ ನಾವು ಡಿಸೈನ್ ಇಟ್ಟಕ್ಕೆ ಅಂತಲೇ 50 to 100 ರೂಪೀಸ್ ಎಕ್ಸ್ಟ್ರಾ ಕೇಳ್ತಾರೆ. ಈ ಥರ ಕಾಣುತ್ತೆ. ಈ ರೀತಿ ಹೆವಿ ಡಿಸೈನ್ ಇರೋ ಬ್ಲೌಸ್ಗಳಂತೂ ನಾರ್ಮಲ್ ಇವಾಗ ಟ್ರೆಂಡಿಂಗ್ ಆಗಿದಾವಲ್ಲ ಮೈಸೂರು ಸಿಲ್ಕ್ ಸ್ಯಾರೀಸ್ಗಳಿಗೆ, ಅವಕ್ಕಂತೂ ಸಕ್ಕತ್ತಾಗಿ ಕಾಣುತ್ತೆ. ಬಾರ್ಡರ್ ಸೀರೆಗಳಿಗೆಲ್ಲ ತುಂಬ ಕಲರ್ಸ್ ಇದೆ ನೋಡಿ. ಇಲ್ಲಿ ಗ್ರೀನ್ ಇದೆ, ಮತ್ತು ಬ್ಲೂ, ಯೆಲ್ಲೋ. ಇದು ಫುಲ್ ಬಂದ್ಬಿಟ್ಟು ರೆಡ್ ಬ್ಲೌಸ್ ಆಯ್ತಾ. ನೀವು ಯಾವುದೇ ಸೀರೆಗಾದ್ರೂ ಮಿಸ್ ಮ್ಯಾಚಿಂಗ್ ಆಗಿ ಇದನ್ನ ಹಾಕೋಬಹುದು, ಆರಾಮ್ಸೆ ಹಾಕೋಬಹುದು. ತುಂಬ ಚೆನ್ನಾಗಿದೆ ಇದಂತೂ. ಇದಕ್ಕೂ ಲೈನಿಂಗ್ ಇದೆ. ನಾನು ಅವಾಗಲೇ ಹೇಳಿಲ್ವಾ, ರೇಟಿಂಗ್ಸ್ ನೋಡಿ ಚೆನ್ನಾಗಿದೆ ಅಂತ ಅಂದರೆ ನಾನು ಮಾತ್ರ ರಿವ್ಯೂ ಕೊಡೋದು ಅಂದ್ಬಿಟ್ಟು ತರಿಸಿದ್ದೆ. ಎಲ್ಲ ಗುಡ್ ರೇಟಿಂಗ್ ಇರೋವಂಥ ಪ್ರಾಡಕ್ಟ್ಸೇ ತರಿಸಿದ್ದು. ಇದಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಬ್ಲೌಸು. ಇಷ್ಟು ಗ್ರ್ಯಾಂಡ್ ಆಗಿರೋವಂಥ ನೋಡಿ, ಇಷ್ಟು ಗ್ರ್ಯಾಂಡ್ ಆಗಿರೋವಂಥ ಬ್ಲೌಸ್ನ ಬೆಲೆ ಜಸ್ಟ್ 356 ರೂಪಾಯಿ. ನಾನು ತುಂಬ ಕಮ್ಮಿ ಪ್ರೈಸಲ್ಲಿ ಬೆಸ್ಟ್ ಕ್ವಾಲಿಟಿ ಇರೋದು ನಮ್ಮ ಲೇಡೀಸಿಗೆ ತೋರಿಸ್ಲೇಬೇಕು ಅಂತ ಬುಕ್ ಮಾಡಿರೋಂಥ ಬ್ಲೌಸ್ಗಳಿವು. ಸೊ ಮಿಸ್ ಮಾಡ್ಕೋಬೇಡಿ. ಒಂದ್ಸತಿ ಚೆಕ್ಔಟ್ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಮೀಶೋದಲ್ಲಿ ಹೆಂಗೆ ಪಿಕ್ ಹಾಕಿರ್ತಾರಲ್ವಾ ಅದಕ್ಕಿಂತ ಬೆಸ್ಟ್ ಕ್ವಾಲಿಟಿಯಾಗಿ ಬಂದಿದ್ದಾವೆ ಬ್ಲೌಸ್ಗಳಂತೂ. ಅದು ನೆಕ್ಸ್ಟ್ ಇದು ಯಾವುದೋ ಫುಲ್ ಪ್ಯಾಕಿಂಗ್ ಆಗಿದೆ, ಹೊರಗಡೆಯಿಂದ ಕಾಣಿಸ್ತಾನೆ ಇಲ್ಲ. ಇದು ಯಾವ ಬ್ಲೌಸ್ ಅಂತ ನೋಡೋಣ ಅಂತ. ಇವೆಲ್ಲ ಸ್ವಲ್ಪ ಹೊರಗಡೆಯಿಂದನಾದ್ರು ಕಾಣಿಸ್ತಾ ಇದ್ದಾವೆ ಕಲರ್ಗಳು. ಸ್ವಲ್ಪ ಭಯ, ನಾನು ಯಾವುದೋ ಬುಕ್ ಮಾಡಿ ಇನ್ಯಾವುದೋ ಬಂದಿರುತ್ತೆ ಅಂತ. ಓಕೆ. ಇದು ಫುಲ್ ಗೋಲ್ಡನ್ ಕಲರ್ ಬ್ಲೌಸ್. ಯಾವ ಸೀರೆಗಾದ್ರೂ ಮ್ಯಾಚ್ ಆಗುತ್ತೆ. ಇದು ಸಿಂಪಲ್ ಸ್ಯಾರೀಸ್ಗಾದ್ರೂ ಮ್ಯಾಚ್ ಆಗುತ್ತೆ, ಪಾರ್ಟಿ ವೇರ್ ಸ್ಯಾರೀಸ್ಗಾದ್ರೂ ಮ್ಯಾಚ್ ಆಗುತ್ತೆ. ಅದಕ್ಕೋಸ್ಕರ ತರಿಸಿದ್ದು. ನೀನು ಹೇಳ್ದಲ್ಲ ವೈಟ್ ಕಲರ್ದು ಟ್ರೆಂಡಿಂಗ್ ಆಗಿತ್ತು ಅಂತ. ಸೊ ಈ ಥರ ಪಫ್ ಸ್ಲೀವಲ್ಲಿ ವೈಟ್ ಕಲರ್ ಮತ್ತು ಬ್ಲ್ಯಾಕ್ ಕಲರ್ ಬ್ಲೌಸ್ಗಳು ತುಂಬಾ ಟ್ರೆಂಡಿಂಗಲ್ಲಿದ್ವು, ಯಾವುದಕ್ಕಾದ್ರೂ ಮ್ಯಾಚ್ ಆಗುತ್ತೆ ಅಂತ. ಸೊ ಅದೇ ಪ್ಯಾಟ್ರನಲ್ಲಿ ತರಿಸಿದ್ದೀನಿ. ಬಟ್ ವೈಟ್ ಬೇಡ ಅಂತ ಗೋಲ್ಡನ್ ಕಲರ್ ತರಿಸಿದ್ದೀನಿ. ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ಸಕ್ಕತ್ತಾಗಿದೆ ಇದು. ಈಗ ನಾರ್ಮಲ್ ಜಾಸ್ತಿ ಜನ ಸಿಲ್ಕ್ ಸ್ಯಾರಿಗಳಿಗೆ ಆ ಬ್ಲೌಸ್ಗೆ ಈ ರೀತಿ ನೆಕ್ ಶೇಪ್ನ ಕೊಡಿಸಿ ಪರ್ಟಿಕ್ಯುಲರಾಗಿ ಇದೇ ಬೇಕು ಅಂದ್ಬಿಟ್ಟು ಸ್ಟಿಚ್ ಮಾಡಿಸ್ಕೋತಾರೆ ಆಯಿತಾ. ಅದೇ ಥರ ಶೇಪ್ನ ಕೊಟ್ಟು ಆಲ್ರೆಡಿ ಮೀಶೋದಲ್ಲಿ ಸ್ಟಿಚ್ ಮಾಡಿ ಆನ್ಲೈನ್ಗೆ ಬಿಟ್ಟಿದ್ದಾರೆ. ಇದು ಕೂಡ ಬ್ಯಾಕ್ ಹುಕ್ ಇದೆ. ಆಲ್ಮೋಸ್ಟ್ ನಾನು ತರಿಸಿರೋ ಎಲ್ಲ ಬ್ಲೌಸ್ಗಳು ಕೂಡ ಬ್ಯಾಕ್ ಹುಕ್ಕೇ ಇರೋದು. ಆ್ಯಂಡ್ ಇಲ್ಲಿ ನೋಡಿ ಎಕ್ಸ್ಟ್ರಾ ಬಟ್ಟೆ ಇಷ್ಟುವರೆಗೂ ಕೊಟ್ಟಿರ್ತಾರೆ. ಇನ್ ಕೇಸ್ ನಿಮ್ಗೆ ಆಗಿಲ್ಲ ಅಂದರೆ ಎಕ್ಸ್ಟ್ರಾನ ಸ್ಟಿಚ್ ಮಾಡಿಸ್ಕೋಬೋದು. ಇದರಲ್ಲೂ ಕೂಡ ಲೈನಿಂಗ್ ಇದೆ. ಇದನ್ನೇನಾದರೂ ನಾವು ಮಿಸ್ ಮ್ಯಾಚಿಂಗ್ ಆಗಿ ಬ್ಲ್ಯಾಕ್ ಸೀರೆಗೆ ಅಥವಾ ರೆಡ್ ಸ್ಯಾರಿಗಳಿಗೆ ಹಾಕೊಂಡ್ರೆ ಇಷ್ಟು ಮಿನ ಅಂತ ಶೈನಿಂಗ್ ಇದೆಯಲ್ಲ, ಇದೆಲ್ಲ ಎಷ್ಟು ಚೆನ್ನಾಗಿ ಕಾಣುತ್ತೆ ಗೊತ್ತಾ. ಏನೋ ಒಂಥರ ಹೆಣ್ಮಕ್ಳಿಗೆ. ನನಗಂತೂ ಪಾರ್ಸಲ್ ಓಪನ್ ಮಾಡಿರ್ಲಿಲ್ವಲ್ಲ, ಇದನ್ನೆಲ್ಲ ನೋಡಿ ಅದಕ್ಕೆ ಹೇಳೋದು ಹೆಣ್ಮಕ್ಳು ಬುದ್ಧಿ ಇಷ್ಟೇ ಅಂದ್ಬಿಟ್ಟು ಇಷ್ಟು ಚೆನ್ನಾಗಿದಾವಲ್ವ ಅನ್ನಿಸ್ತಿದೆ. ನಿಜವಾಗ್ಲೂ ಸಕ್ಕತ್ತಾಗಿದೆ ಇದಂತೂ. ಆ್ಯಂಡ್ ಇಷ್ಟು ಚೆನ್ನಾಗಿರೋ ಬ್ಲೌಸ್ನ ಬೆಲೆ ಬಂದ್ಬಿಟ್ಟು 261 ರೂಪಾಯಿ. 261 ರೂಪಾಯಿಗೆ ಎಷ್ಟು ಚೆನ್ನಾಗಿದೆ ಅಲ್ವಾ, ಸಕ್ಕತ್ತಾಗಿದೆ. ಕೊಡ್ಬೋದು. ನಾವು ಮಲ್ಲೇಶ್ವರಮ್ಮು ಮತ್ತು ಚಿಕ್ಕಪೇಟೆ ಸ್ಟ್ರೀಟ್ಗೆಲ್ಲ ಹೋಗಿ ಇದೇ ಥರ ಬ್ಲೌಸು ಸಿಗ್ತವೆ. ಬಟ್ ಆದರೆ ಇಷ್ಟು ಕ್ವಾಲಿಟಿ ಇರಲ್ಲ. ಆ್ಯಂಡ್ ನಮಗೆ ಬೇಕಾಗಿದ್ದಂಥ ಬ್ಲೌಸು ಸಿಗೋದು ಸ್ವಲ್ಪ ರೇರ್. ಸಿಕ್ಕಿದ್ರೂ ಸೈಜ್ಗಳು ಸಿಗಲ್ಲ, ಬಟ್ಟೆ ಕ್ವಾಲಿಟಿ ಚೆನ್ನಾಗಿರಲ್ಲ. ಬಟ್ 260 ರೂಪಾಯಿಗೆ ಈ ಥರ ಬ್ಲೌಸ್ ಯಾರು ಕೊಡ್ತಾರೆ ಹೇಳಿ. ತುಂಬ ಚೆನ್ನಾಗಿದೆ, ಮಸ್ಟ್ ಬೈ ಮಾಡ್ಬೋದು ಇದನ್ನು. ನನಗಂತೂ ತುಂಬ ಇಷ್ಟ ಆಯಿತು. ಈ 4 ಬ್ಲೌಸು ಕೂಡ ನನಗೆ ಯಾವುದು ಲಾಸ್ ಅನಿಸಿಲ್ಲ. ಕೊಟ್ಟಿರೋ ಪ್ರೈಸ್ಗಂತೂ ಡಬಲ್ ಅಲ್ಲ ಟ್ರಿಬಲ್ ಬರ್ತಿದೆ. ಸೊ ಇದಂತೂ ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಬಂದ್ಬಿಟ್ಟು ಇದೊಂದು
ನಾನು ನೋಡ್ತಾ ಇರ್ಬೇಕಾದ್ರೆ ಯಾವ್ದಾದೆಲ್ಲ ಯುನೀಕ್ ಆಗಿದೆ ಅದನ್ನ ಟ್ರೈ ಮಾಡಬೇಕು. ಆಲ್ರೆಡಿ ಯಾರಾದರೂ ಟ್ರೈ ಮಾಡಿರೋದನ್ನ ಮಾಡಬಾರ್ದು ಅಂತ ನೋಡ್ತಾ ಇದ್ದೆ ಆಯ್ತಾ. ಇದರಲ್ಲಿ ಎಷ್ಟೊಂದು ಕಲರ್ಸ್ ಇತ್ತು, ಬಟ್ ಎಲ್ಲೋ ಟ್ರೈ ಮಾಡೋಣ ಅಂತ ಬುಕ್ ಮಾಡಿಕೊಂಡೆ. ಚೆನ್ನಾಗಿದೆ ನೋಡೋಕ್ಕೆ. ಮೀಶೋ ಪಿಕ್ ಹಾಕ್ತೀನಿ ನೋಡಿ, ಸೈಡಲ್ಲಿ ಪರಪರ ಅನ್ನೋಕ್ಕೆ ಮಾತಾಡ್ಬೇಕಾದ್ರೆ ಮೀಶೋ ಪಿಕ್ ಹಾಕ್ತೀನಿ ನೋಡಿ ಸೈಡಲ್ಲಿ ಹೆಂಗಿರುತ್ತೆ ಅಂತ. ಇದೇಂತಕ್ಕೆ ಇಷ್ಟ ಆಯ್ತು ಗೊತ್ತಾ ನನಗೆ ಮೀಶೋದಲ್ಲಿ ನೋಡಿದಾಗ, ಈ ಕೆಳಗಡೆ ಇದು ಸ್ಲೀವ್ ಬಾರ್ಡರ್ ಏನು ಕೊಟ್ಟಿದ್ದಾರೆ, ಇಲ್ಲಿ ಲೈನಿಂಗ್ ಕೊಟ್ಟಿದ್ದಾರೆ. ಸೊ ಇದು ಅಷ್ಟು ಡಿಸೈನ್ ಕಾಣಲ್ಲ, ಟ್ರಾನ್ಸ್ಪರೆಂಟ್ ಆಗಿ ಕಾಣಲ್ಲ, ಚೆನ್ನಾಗಿ ಕವರ್ ಆಗುತ್ತೆ. ಬಟ್ ಈ ಪಫ್ ಸ್ಲೀವ್ ಏನಿದೆ ಗೊತ್ತಾ, ಇದರಲ್ಲಿ ಲೈನಿಂಗ್ ಇಲ್ಲ. ಸೊ ನಮಗೆ ಸ್ಕಿನ್ ಎಲ್ಲ ಕಾಣುತ್ತೆ. ಸೊ ಅವಾಗ ಎಷ್ಟು ಚೆನ್ನಾಗಿ ಕಾಣುತ್ತೆ ಗೊತ್ತಾ, ಒಂಥರ ಬೇರೆ ಲುಕ್ ಇದೆ ಅದು. ನೋಡಿ ಎಷ್ಟು ಚೆನ್ನಾಗಿದೆ, ಸಕ್ಕತ್ತಾಗಿದೆ. ಇದು ಮಾತ್ರ ಫ್ರಂಟ್ ಹುಕ್ ಇದೆ, ಏನು ಮಾಡೋಕ್ಕಾಗಲ್ಲ, ನೋಡಿಲ್ಲ. ಇದು ಮಾತ್ರ ಫ್ರಂಟ್ ಹುಕ್ ಇದೆ, ಡಿಸೈನ್ ಮಾತ್ರ ಅಲ್ಟಿಮೇಟ್. ಬ್ಯಾಕ್ ಡಿಸೈನ್ ತೋರಿಸ್ತೀನಿ ನೋಡಿ. ಒಂದೊಂದು ಥರ ಡಿಸೈನ್ ಇದೆ, ಒಂದೇ ಥರ ಡಿಸೈನ್ ಯಾವುದೂ ಇಲ್ಲ. ವಾವ್, ಇಷ್ಟಾಗುತ್ತೆ, ಇಷ್ಟು ಬರುತ್ತೆ. ಡೀಪ್ ಅಂತೂ ಜಾಸ್ತಿ ಇಲ್ಲ. ಇದರಲ್ಲೂ ಕಪ್ಸ್ ಕೊಟ್ಟಿದ್ದಾರೆ. ಇದು ಫ್ರಂಟ್ ಹುಕ್ಕುಗಳು ಚೆನ್ನಾಗಿದೆ, ವೈಟ್ ಕಲರ್ಗಿದೆ. ಇದೇನು ಕಾಣಿಸಲ್ಲ, ಬ್ಲ್ಯಾಕ್ ಇದ್ದರೆ ಔಟ್ಸೈಡಿಗೆ ಎತ್ತು ಕಾಣಿಸ್ತಿತ್ತು ಈ ಥರ. ಆ್ಯಂಡ್ ಈ ಥರ ಬ್ಲೌಸಲ್ಲಿ ಫ್ರಂಟ್ ಹುಕ್ ಬಂದಿರೋದಕ್ಕೆ ಏನು ಬೆನಿಫಿಟ್ ಗೊತ್ತಾ, ಇನ್ ಕೇಸ್ ನಾವು ಟೇಲರ್ ಹತ್ರ ಏನಾದರೂ ಫ್ರಂಟ್ ಹುಕ್ ಮಾಡಿ ಸ್ಟಿಚ್ ಮಾಡಿಸ್ಕೊಂಡಿದ್ದಾಗ ನಮಗೆ ಸಿಂಗಲ್ ಪಿನ್ ಮಾಡೋಕ್ಕೆ ಒಂಥರ ಮುಜುಗರ ಅನಿಸುತ್ತೆ. ಬಿಕಾಸ್ ಯಾಕೆ ಹೇಳಿ, ಇಲ್ಲೆಲ್ಲ ಕಾಣಿಸ್ತಾ ಇರುತ್ತೆ, ಹುಕ್ಗಳೆಲ್ಲ ಹಾಗೆ ಕಾಣಿಸ್ತಿರುತ್ತೆ. ಬಟ್ ಈ ಬ್ಲೌಸಲ್ಲಿ ಫ್ರಂಟ್ ಹುಕ್ ಮಾಡಿದ್ರೆ ನೋಡಿ, ಇಲ್ಲಿ ಕಾಣಿಸೋದೇ ಇಲ್ಲ ಹುಕ್ ಎಲ್ಲಿದೆ ಅಂತ, ಫುಲ್ ಕವರ್ ಆಗುತ್ತೆ. ಇದರಲ್ಲಿ ಫ್ರಂಟ್ ಹುಕ್ ಇದೆಯಾ ಬ್ಯಾಕ್ ಹುಕ್ ಇದೆಯಾ ಏನು ಕಾಣಲ್ಲ ನೋಡಿ, ಫುಲ್ ಕವರ್ ಆಗುತ್ತೆ. ಸೊ ನಾವು ಆರಾಮ್ಸೆ ಇದಕ್ಕೆ ಸಿಂಗಲ್ ಪಿನ್ ಸೆರಗ್ ಮಾಡ್ಕೊಂಡು ಹಾಕೋಬಹುದು, ಚೆನ್ನಾಗಿ ಕಾಣಿಸುತ್ತೆ. ಇಷ್ಟು ಸಿಂಪಲ್ ಅಂಡ್ ಸೂಪರ್ ಆಗಿರೋ ಡಿಸೈನರ್ ಬ್ಲೌಸ್ ಬೆಲೆ ಎಷ್ಟು ಗೊತ್ತಾ, ಜಸ್ಟ್ 305 ರೂಪಾಯಿ. ನೀವು ಆನ್ಲೈನ್ ಪೇಮೆಂಟ್ ಮಾಡಿದ್ರೆ ಇನ್ನೂ ಕಮ್ಮಿಗಾಗುತ್ತೆ, 285 287ಗೆಲ್ಲ ಸಿಕ್ಬಿಡುತ್ತೆ. ಇದು ಸಕ್ಕದಾಗಿರುತ್ತೆ, ತಗೊಳ್ಳಿ. ಲೇಡೀಸ್ ಇಷ್ಟ ಆಯಿತು ಅಂದರೆ ತಗೊಳ್ಳಿ, ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ನೆಕ್ಸ್ಟ್ ಬಂದ್ಬಿಟ್ಟು ಬ್ಲೂ ಕಲರ್. ಇಲ್ಲಿ ಯಾವುದು ಬ್ಲೂ ಕಲರ್ ಬುಕ್ ಮಾಡಿಲ್ಲ ಆ್ಯಕ್ಚುಲಿ, ಫುಲ್ಲು ಹೈಲೈಟ್ ಆಗಿದೆ ಕಲರ್. ಇದು ನೋಡೋಣ ಅಂತ ಬುಕ್ ಮಾಡಿದ್ದೀನಿ. ಏನು ದೊಡ್ಡದಾಗುತ್ತಾ ಏನು ಅಂತ, ಇಷ್ಟು ದೊಡ್ಡದಾಗೈತೆ ಪಾರ್ಸಲು. ಮಚ್ಚೆ ಇಲ್ಲ, ಹಂಗೆ ಕೊಟ್ಟಿದ್ದಾರೆ, ಅದಕ್ಕೆ ಇಷ್ಟು ದೊಡ್ಡದಾಗಿ ಕಾಣಿಸ್ತಿರೋದು. ವಾವ್ ಎಷ್ಟು ಚೆನ್ನಾಗಿದೆ. ಫ್ರಂಟ್ ಹುಕ್ಕಿದು, ಇದನ್ನು ಫ್ರಂಟ್ ಹುಕ್ಕೇನು, ಸಕ್ಕತ್ತಾಗಿದೆ ಬ್ಲೌಸ್. ಇದು ಎಷ್ಟು ಗಟ್ಟಿ ಇದೆ ಗೊತ್ತಾ, ಫುಲ್ ಬ್ಲೌಸ್ ಎಲ್ಲ ಎಂಬ್ರಾಯ್ಡ್ರಿ ಡಿಸೈನ್ ಮಾಡಿದ್ದಾರೆ. ಇಲ್ಲಿ ನೋಡಿ ಎಷ್ಟು ಗ್ರ್ಯಾಂಡ್ ಆಗಿ ಡಿಸೈನ್ ಮಾಡಿದ್ದಾರೆ ಅಲ್ವಾ. ಆಕ್ಚುಲಿ ನಾನು ಇವಾಗ ರೀಸೆಂಟ್ ಆಗಿ ಎಂಬ್ರಾಯ್ಡ್ರಿ ಡಿಸೈನ್ ಕೊಡೋಕೆ ಅಂತ ಕೇಳೋಗೋದಾಗ ಈ ತರದಲ್ಲ ಬಿಡಿ, ಇದನ್ನಂತೂ ಮೋರ್ ದೆನ್ 600 to 700 ತಗೋತಾರೆ. ಇಷ್ಟು ಫುಲ್ಲು ಹ್ಯಾಂಡ್ಸ್ಗೆ ಮತ್ತೆ ಫುಲ್ ಬಾಡಿಗೆಲ್ಲ ಎಂಬ್ರಾಯ್ಡ್ರಿ ಡಿಸೈನ್ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಪುಟ್ಟದೆಲ್ಲ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ಸಖತ್ತಾಗಿದೆ ಇದು ಬ್ಲೌಸ್ ಅಂತೂ. ಸ್ಲೀವ್ ಬಂದ್ಬಿಟ್ಟು ಹಾಫ್ ಇಲ್ಲಿವರೆಗೂ ಬರುತ್ತೆ, ಇಷ್ಟೇ ಸ್ಲೀವ್ ಬರೋದು, ಹಾಫ್ಗಿಂತ ಕಮ್ಮಿ. ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ. ಇಲ್ಲಿ ನೋಡಿ ಫುಲ್ ಲೈನಿಂಗ್ ಎಲ್ಲ ಇದೆ. ಅಂಡ್ ಫಿನಿಶಿಂಗ್ ನೋಡಿ, ಫುಲ್ ಎಕ್ಸ್ಟ್ರಾ ಎಲ್ಲ ಇನ್ಸೈಡಲ್ಲೆಲ್ಲ ಓವರ್ಲಾಕ್ ಮಾಡಿಬಿಟ್ಟಿದ್ದಾರೆ, ಒಳಗಡೆ ಇಲ್ಲ. ನಮಗೆ ಚುಚ್ಚೋಗಿಚ್ಚೋದೆಲ್ಲ ಪ್ರಾಬ್ಲಮ್ಮೇ ಇಲ್ಲ. ಇವಾಗ ಎಷ್ಟೊಂದು ಟೈಲರ್ಗಳನ್ನ ನೋಡ್ಬಿಟ್ಟಿದ್ದೀನಿ. ನನ್ನ ರೆಗ್ಯುಲರ್ ಟೈಲರ್ ಆಂಟಿ ಚೇಂಜ್ ಆದಮೇಲೆ ಎಷ್ಟೊಂದು ಜನ ಓವರ್ಲಾಕೆ ಮಾಡ್ಕೊಡಲ್ಲ. ನಾವು ಕೇಳಿದ್ರೆ 20 ರೂಪೀಸ್ ಮೇಡಮ್, 25 ರೂಪೀಸ್ ಮೇಡಮ್ ಅಂತಾರೆ. ಅದಕ್ಕೆಲ್ಲ ಹೋಲ್ಸ್ಕೊಂಡು ನಾವು ಕ್ಯಾಲ್ಕುಲೇಟ್ ಮಾಡಿಬಿಟ್ರೆ ಈ ಥರ ಒಂದು ರೆಡಿಮೇಡ್ ಬ್ಲೌಸ್ ತಗೋಬೇಕು, ಹೊಲಿಸ್ಬೇಕು ಅಂದರೆ ಮೋರ್ ದೆನ್ 1000 ರೂಪಾಯಿ ಮೇಲಂತೂ ಪಕ್ಕಾ ಫಿಕ್ಸು. ಸೊ ಬಟ್ ಈ ಬ್ಲೌಸ್ ಎಷ್ಟು ಚೆನ್ನಾಗಿದೆ ಅಲ್ವಾ, ನೀವು ನಿಜ ಶಾಖ ಹೋಗ್ತಿರೋದು ಎಷ್ಟು ಅಂತ ಕೇಳಿದ್ರೆ. ಇದ್ರ ಅಮೌಂಟ್ ಬಂದ್ಬಿಟ್ಟು ಜಸ್ಟ್ 281 ರೂಪಾಯಿ. ನಾನು ಹೇಳಲ್ವಾ, ಪ್ರತಿಯೊಂದು ಪ್ರಾಡಕ್ಟು ಮೀಶೋದಲ್ಲಿ ಆನ್ಲೈನ್ ಪೇಮೆಂಟ್ ಮಾಡಿಕೊಂಡ್ರೆ ನಾರ್ಮಲ್ ಪ್ರೈಸ್ಗಿಂತ ಇನ್ನೂ ಕಮ್ಮಿ ಸಿಗುತ್ತೆ ನಿಮಗೆ. ಸೊ ನೀವು ಬಿಟ್ಟರೆ ಆನ್ಲೈನ್ ಪೇಮೆಂಟ್ ಮಾಡ್ಕೋಬೋದು, ಯಾವುದೇ ಕಾರಣಕ್ಕೂ ಮೋಸ ಆಗಲ್ಲ, ಅದಂತೂ 200% ಶೋರ್. ಇಷ್ಟು ಪ್ರಾಡಕ್ಟ್ ತರಿಸಿದ್ದೀನಿ, ನನಗೆ ಒಂದು ಸಿಂಗಲ್ ಟೈಮು ಕೂಡ ಫ್ರಾಡ್ ಪ್ರಾಡಕ್ಟ್ ಬರೋದಾಗಲಿ ಮೋಸ ಆಗೋದಾಗಲಿ ಯಾವುದೂ ಆಗಿಲ್ಲ. ಬಟ್ ಒನ್ ಟೈಮ್ ಬಂದ್ಬಿಟ್ಟಿತ್ತು, ಪ್ರಾಡಕ್ಟ್ ಮಿಸ್ ಮ್ಯಾಚ್ ಬಂದ್ಬಿಟ್ಟಿತ್ತು. ಸೊ ಅದನ್ನು ರಿಟರ್ನ್ ಮಾಡಿದೆ, ರೀಫಂಡ್ ಇಮಿಡಿಯೇಟ್ಲಿ ಆಗೋಯ್ತು. ವಿತಿನ್ 3 to 4 ಅವರ್ಸಲ್ಲಿ ಆಗೋಗ್ಬಿಡುತ್ತೆ. ಇದು ಒಂದು ಬ್ಲೌಸು, ಇದು ಫ್ರಂಟ್ ಹುಕ್ಕು, ಇದು ಕಾಣೋದಿಲ್ಲ ನೋಡಿ, ಇದು ಕಾಣಲ್ಲ, ಕ್ಲೋಸ್ ಆಗುತ್ತೆ ಫುಲ್ಲು. ಎಷ್ಟೊಂದು ಹುಕ್ ಕೊಟ್ಟಿದ್ದಾರೆ, ಆರಾಮ್ಸೆ ಹಾಕೋಬೋದು. ಈ ಥರ ಹುಕ್ನ ಟೈಲರ್ಗಳು ಹಾಕಲ್ಲ. 1 2 3 4 4 ಹುಕ್ಕಲ್ಲೇ ಮುಗ್ಸ್ ಹಾಕ್ಬಿಟ್ಟಿರ್ತಾರೆ ಅವರು. ಬಿಕಾಸ್ ಅವ್ರಿಗೆ ಹೆಮ್ಮಿಂಗೆಲ್ಲ ಮಾಡೋಕ್ಕೆ ಕಷ್ಟ ಈಗಿನ ಟೈಲರ್ಗಳಿಗೆ ಅಂದ್ಬಿಟ್ಟು ಮುಗ್ಸ್ ಹಾಕ್ಬಿಡ್ತಾರೆ. ಸಕ್ಕದಾಗಿದೆ ಅಲ್ವಾ, ನನಗಂತೂ ತುಂಬ ಇಷ್ಟ ಆಯಿತು.
ರೇಷ್ಮೆ ಸೀರೆಗಳಿಗೆ, ಬಾರ್ಡರ್ ಸೀರೆಗಳಿಗೆ, ಈವನ್ ನಮಗೆ ಯಾವುದಾದ್ರೂ ಸೀರೆಗಳದ್ದು ಬ್ಲೌಸ್ ಹಾಳಾಗಿದೆ ಚೆನ್ನಾಗಿದೆ ಸೀರೆ ಅನ್ನೋರು ಕೂಡ ಇದರಲ್ಲಿ ಎಷ್ಟು ಕಲರ್ ಕಾಂಬಿನೇಷನ್ ಇದೆ ಗೊತ್ತಾ, ತುಂಬಾನೇ ಕಲರ್ ಕಾಂಬಿನೇಷನ್ ಇದೆ. ಮೋರ್ ದೆನ್ 12 to 13 ಕಲರ್ಸ್ ಇದೆ ಇದರಲ್ಲಿ, ಆರಾಮ್ಸೆ ತಗೋಬಹುದು. ಇದು ಒಂದು ಬ್ಲೌಸು. ವಾವ್, ನಾನು ಬುಕ್ ಮಾಡಿರೋವೆಲ್ಲ ಇಷ್ಟು ಚೆನ್ನಾಗಿದಾವಲ್ವಾ. ಇದೇನು ಇಷ್ಟು ದೊಡ್ಡಕ್ಕಿದೆ, ಇದು ಜಾಸ್ತಿ ಉದ್ದ ಇತ್ತು ಸ್ಲೀವು. ಯಾವುದು ಸ್ಲೀವ್ ಉದ್ದ ಇರೋದು ಬುಕ್ ಮಾಡಿಲ್ವಲ್ಲ, ನೋಡೋಣ ಅಂತ ಬುಕ್ ಮಾಡಿದ್ದೀನಿ. ನೋಡ್ಬೇಕು ಈ ಬ್ಲೌಸ್ಗಳನ್ನ ನನಗೆ ಎದುರು ಸಾಕಕ್ಕೆ ಮೀಶೋದವ್ರು ಇಷ್ಟು ದೊಡ್ಡಕ್ಕಿದೆಯಲ್ಲ, ಇನ್ನು ಎಷ್ಟು ದೊಡ್ಡಕ್ಕೆ ಬಂದಿರ್ಬೋದು. ಅವ್ರು ಫೋಲ್ಡೇ ಮಾಡಿಲ್ಲ, ಹಂಗೆ ಕೊಟ್ಟಿದ್ದಾರೆ. ಇಷ್ಟು ದೊಡ್ಡದು ಬುಕ್ ಮಾಡ್ಬಿಟ್ಟಿದ್ದೇನಪ್ಪ ಅನ್ನಿಸ್ತು ನನಗೆ ಒಂದೇ ಸತಿ. ವಾವ್, ಎಷ್ಟು ಚೆನ್ನಾಗಿದೆ ನೋಡಿಲ್ಲಿ. ಏಯ್ ಚೂರು ಚೆನ್ನಾಗಿಲ್ಲ ಇದು. ಇದೇನಪ್ಪ ಇದು? ಓಕೆ ಪ್ರಾಡಕ್ಟ್ ಅಷ್ಟೇ ಇದು. ತುಂಬ ನಾನು ಆ್ಯಕ್ಚುಲಿ ರೇಟಿಂಗ್ಸ್ ಚೆನ್ನಾಗಿತ್ತು, ಕಲರ್ ವೈಸು ಚೆನ್ನಾಗಿದೆ ಎಲ್ಲ, ಸ್ಲೀವಲ್ಲೆಲ್ಲ ನೋಡಿ ಎಂಬ್ರಾಯ್ಡ್ರಿ ಡಿಸೈನ್ ಇದೆಯಲ್ಲ ಅಂತ ಬುಕ್ ಮಾಡಿದೆ. ಬಟ್ ಇದು ಅಷ್ಟು ಆ ಬ್ಲೌಸ್ಗಳಿಗೆ ಹೋಲಿಸ್ಕೊಂಡ್ರೆ ನನ್ನ ಎಕ್ಸ್ಪೆಕ್ಟೇಷನ್ ಪ್ರಕಾರ ಇದು ಓಕೆ ಪ್ರಾಡಕ್ಟೇನೆ. ಅಷ್ಟೊಂದು ಏನು ಇಲ್ಲೆಲ್ಲ ಎಂಬ್ರಾಯ್ಡ್ರಿ ಡಿಸೈನಿಂಗ್ ಇದೆ. ಓಕೆ, ಬುಕ್ಸು ಫ್ರಂಟಲ್ಲಿಲ್ಲ ಇದಕ್ಕೆ. ಫ್ರಂಟಲ್ಲೇ ಇದೆ ಉಕ್ಸು, ಒಳಗಡೆ ಇದೆ. ನಾವು ಅದನ್ನು ಕಟ್ ಮಾಡ್ಕೋಬೇಕು. ಕಟ್ ಮಾಡಾದ್ಮೇಲೆ ಉಕ್ಸು ಸಿಗುತ್ತೆ ನಮಗೆ. ಕಾಣಿಸ್ತೈತಾ? ಉಕ್ಸು ಸಿಗುತ್ತೆ ನಮಗೆ. ನೆಕ್ಸ್ಟು ಇದು ಇಲ್ಲಿ ಬರುತ್ತೆ, ಇಷ್ಟುವರೆಗೂ ನಮಗೆ ಸ್ಲೀವ್ ಬರುತ್ತಲ್ಲ, ಇಲ್ಲಿವರೆಗೂ ಬರುತ್ತಲ್ಲ ಅಷ್ಟು ಸ್ಲೀವ್ ಬರುತ್ತೆ ಮೊಳ್ಕೈವರೆಗೂ. ಬಟ್ ಆದರೆ ಇದೆಲ್ಲ ಸಖತ್ ರಫ್ ಇದೆ. ಬಟ್ ಇದರಲ್ಲಿ ತುಂಬಾ ಕಲರ್ ಕಾಂಬಿನೇಷನ್ ಇದೆ, ಮೋರ್ ದೆನ್ 10+ ಇದೆ. ಬಟ್ ಇಲ್ಲಿ ನೋಡಿ ಚೆನ್ನಾಗಿದೆ, ಪೀಕಾಕ್ ಡಿಸೈನ್ ಎಲ್ಲ. ಬಟ್ ಅದರ ಕ್ಲಾತ್ ಮೆಟೀರಿಯಲ್ ನನಗೇನು ಅಷ್ಟು ಇಷ್ಟ ಆಗಲಿಲ್ಲ. ಲೈನಿಂಗು ಇದೆ ಒಳಗಡೆ, ಇದನ್ನು ಕೂಡ ಚೆನ್ನಾಗೆಲ್ಲ ಓವರ್ಲಾಕ್ ಮಾಡಿದ್ದಾರೆ. ಬಟ್ ಕ್ಲಾತ್ ಮೆಟೀರಿಯಲ್ ಇನ್ನೊಂದು ಸ್ವಲ್ಪ ಚೆನ್ನಾಗಿರ್ಬೇಕಿತ್ತು. ಸೊ ಇದು ಬೇಡ ಅನ್ಕೋತೀನಿ ನನಗೆ, ನನ್ನ ಪ್ರಕಾರ ಇದು ನನಗೆ ಬೇಡ. ಸೊ ಇದನ್ನು ನಾನು ರಿಟರ್ನ್ ಮಾಡ್ಕೋತೀನಿ. ಸೊ ಇದನ್ನು ನಾನು ರೆಕಮೆಂಡ್ ಮಾಡಲ್ಲ. ಇದು ಚೆನ್ನಾಗಿಲ್ಲ ಅಂದ್ಬಿಟ್ಟು ನನಗೆ ಅವೆಲ್ಲ ನೋಡಿ ಸಖತ್ ಖುಷಿಯಾಗೋಯ್ತು ಒಂದೇ ಸತಿ. ಇದು ಲಾಸ್ಟಿಗೆ ಓಪನ್ ಮಾಡೋದು ಒಳ್ಳೇದಾಯಿತು. ಮಧ್ಯದಲ್ಲಿ ಓಪನ್ ಮಾಡಿದ್ದೆ, ಅವೆಲ್ಲನೂ ಅಷ್ಟು ಎಕ್ಸೈಟ್ಮೆಂಟಲ್ಲಿ ಹೇಳೋಕ್ಕೆ ಆಗ್ತಿರ್ಲಿಲ್ಲ, ಡಿಸಪಾಯಿಂಟ್ಮೆಂಟ್ ಆಗ್ಬಿಟ್ಟಿರೋದು. ಆ್ಯಕ್ಚುಲಿ ಈ ಬ್ಲೌಸ್ನ ನಾನು ತೊಗೊಂಡಿದ್ದು 294 ರೂಪಾಯಿಗೆ ಮೀಶೋದಲ್ಲಿ. ಓಕೆ, ಇದಕ್ಕೆ ಹೋಲಿಸ್ಕೊಂಡ್ರೆ ಇದಕ್ಕಿಂತ ಕಮ್ಮಿ ಪ್ರೈಸ್ ಇರೋದೆಲ್ಲ ಬ್ಲೌಸಸ್ ಬಂದಿದೆ. ಬಟ್ ಅದು ತುಂಬ ಚೆನ್ನಾಗಿದೆ. ಇದಕ್ಕೆ ಹೋಲಿಸ್ಕೊಂಡ್ರೆ ಇದು ಬೇಡ ಅನಿಸುತ್ತೆ ನನಗೆ. ನೆಕ್ಸ್ಟ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಅದೆಲ್ಲ ಬ್ಲೌಸಸ್ಸು. ಬಟ್ ಇದು ಬ್ಲೌಸ್ ಅಲ್ಲ ಆಯಿತಾ. ಈಗಿನ ಜನ್ರೇಷನ್ ಲೇಡೀಸ್ ಎಲ್ಲ ಅಷ್ಟೇ, ಈ ಸ್ಯಾರೀಸ್ಗಳಿಗೆ ಒಳಗಡೆ ಸ್ಯಾರಿ ಪೇಟೆ ಕೋಟ್ ಹಾಕೋದು ತುಂಬ ಕಮ್ಮಿ, ಹಾಕೋದೇ ಜಾಸ್ತಿ ಶೇಪ್ ವೇರ್ಗಳು. ಸೊ ಅದಕ್ಕೆ ಅಂತ ಶೇಪ್ ವೇರ್ ಬುಕ್ ಮಾಡಿದ್ದೀನಿ. ನನ್ನ ಹತ್ರ ಇದೆ, ಬ್ಲ್ಯಾಕ್ ಇದೆ, ಸ್ಕಿನ್ ಕಲರ್ ಇದೆ. ಬಟ್ ಇವಾಗ ನಾನು ರೀಸೆಂಟಾಗಿ ಒಂದು ಮೈಸೂರು ಸಿಲ್ಕ್ ಸ್ಯಾರಿನ ತೊಗೊಂಡೆ ಅಲ್ಲ, ಆರೆಂಜ್ ಕಲರ್ದು, ಅದಕ್ಕೆ ಬೇಕಾಗಿತ್ತು ಅಂದ್ಬಿಟ್ಟು ಬುಕ್ ಮಾಡಿದ್ದೆ. ನೋಡಿ ಬಂದಿದೆ. ಶೇಪ್ ವೇರ್ ಬಂದಿದೆ, ಸಖತ್ ಸಾಫ್ಟ್ ಆಗಿದೆ ಬಟ್ಟೆ ಕ್ವಾಲಿಟಿ ಅಂತೂ. ನಾನು ಆಲ್ರೆಡಿ ಒಂದು 3 ಇದೆ ನನ್ನ ಹತ್ರ, ಅಷ್ಟೇ, ಜಾಸ್ತಿ ಏನಿಲ್ಲ ಶೇಪ್ ವೇರ್ಗಳು. ನಾರ್ಮಲ್ ಕಲರ್ಗಳನ್ನ ತೊಗೊಂಡ್ರೆ ಬ್ಲ್ಯಾಕು, ವೈಟು ಮತ್ತು ಸ್ಕಿನ್ ಕಲರ್ ಇದೆಲ್ಲ ತೊಗೊಂಡ್ರೆ ಇಷ್ಟೊಂದು ಸೀರೆಗಳಿಗೆ ಮ್ಯಾಚ್ ಆಗುತ್ತೆ ಆಯಿತಾ. ಬಟ್ ಆದರೆ ಅದು ಮೈಸೂರು ಸಿಲ್ಕ್ ಸ್ಯಾರಿ ಅಲ್ವಾ, ಏನಾದರೂ ಚೆನ್ನಾಗಿರಲಿ ಅಂದ್ಬಿಟ್ಟು ಇದು ಬಂದು ತೊಗೊಂಡಿದ್ದೀನಿ, ಆರೆಂಜ್ ಕಲರ್ದು ಶೇಪ್ ವೇರು. ನಾನು ತೊಗೊಂಡಿರೋಂಥ ಸೈಜ್ ಬಂದುಬಿಟ್ಟು ಎಲ್ ಸೈಜ್, ಲಾರ್ಜ್ ಸೈಜ್ ತೊಗೊಂಡಿದ್ದೀನಿ. XL, XXL ಎಲ್ಲ ಇರುತ್ತೆ, ತೊಗೋಬೋದು. ಬಟ್ ಲಾರ್ಜ್ ಸೈಜ್ಗೆ ಇಷ್ಟು ಎಕ್ಸ್ಪ್ಯಾಂಡ್ ಆಗುತ್ತೆ. ಜೊತೆಗೆ ಇಲ್ಲಿ ಟೈ ಮಾಡ್ಕೊಳ್ಳೋದಕ್ಕೆ ಈ ರೀತಿ ದಾರ ಕೂಡ ಕೊಟ್ಟಿರ್ತಾರೆ, ನೀವು ಆರಾಮ್ಸೆ ತೊಗೋಬೋದು. ಇಲ್ಲ ಸೈಜ್ ವೈಸ್ ನೋಡ್ತೀನಿ ಅಂದರೆ ನೋಡಿ, ಇಲ್ಲಿ 14 ಅಂತ ಏನೋ ಕೊಟ್ಟಿದ್ದಾರೆ. ಬಟ್ ನಾನು ತೊಗೊಂಡಿದ್ದು ಎಲ್ ಸೈಜ್ ಅಂತ ಲಿಸ್ಟ್ ಹಾಕಿ ತೊಗೊಂಡೆ. ಚೆನ್ನಾಗಿದೆ ಇದು. ಆ್ಯಕ್ಚುಲಿ ಈ ಶೇಪ್ ವೇರ್ ಪ್ರೈಸ್ ಕೇಳಿದ್ರೆ ನೀವು ನಿಜವಾಗ್ಲೂ ಶಾಕ್ ಆಗ್ತೀರಾ. ಬರೀ 160 ರೂಪೀಸ್, 160 ರೂಪಾಯಿಗೆ ನೀವು ಹೊರಗಡೆ ಔಟ್ ಸೈಡ್ ಶಾಪಲ್ಲಿ ಅಂದ್ರೆ ಕೇಳಿದ್ರೆ 600 ರೂಪಾಯಿವರೆಗೂ ನಾನು ಬಾರ್ಗೇನಿಂಗ್ ಮಾಡಿ 600 ರೂಪಾಯಿಗೂ ಬರಲ್ಲ ಅಂದಿದ್ದಕ್ಕೆ ಬಿಟ್ಟು ನಾನು ಮೀಶೋದಲ್ಲಿ ಬುಕ್ ಮಾಡ್ಕೊಂಡಿದ್ದೆ ಲಾಸ್ಟ್ ಟೈಮು. ಪ್ಯಾಕ್ ಆಫ್ 3 ಬುಕ್ ಮಾಡಿದ್ದೆ. ಬಟ್ ಈಗ ಒಂದೇ ಬೇಕು ಅಂತ ನೋಡಿ ಕಲರ್ಸ್ನ ತರಿಸಿದ್ದೀನಿ. ಬಟ್ ತುಂಬ ಕಲರ್ಸ್ ಇರುತ್ತೆ ಮೀಶೋದಲ್ಲಿ, ನೀವು ನೋಡಿ ತೊಗೋಬೋದು. ಇದ್ರ ಎಲ್ಲ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇನ್ ಕೇಸ್ ನಿಮಗೆ ಬೇಕು ಅಂತ ಅಂದರೆ ಚೆಕ್ ಮಾಡಿ ಬುಕ್ ಮಾಡ್ಕೋಬೋದು. ಯಾರಿಗೆ ಯಾವ್ದೆಲ್ಲ ಬ್ಲೌಸಸ್ ಬೇಕು, ಇಂಟ್ರೆಸ್ಟ್ ಇದೆ, ಯಾರಿಗೆ ಯಾವ್ದೆಲ್ಲ ರಿಕ್ವೈರ್ಡ್ ಇದೆ ಅನ್ನೋದನ್ನ. ಇಷ್ಟೇ ಕಲೆಕ್ಷನ್, ಬ್ಲೌಸ್ ಕಲೆಕ್ಷನ್ ಬಂದ್ಬಿಟ್ಟು. ಅಂಡ್ ಜಾಸ್ತಿ ಜನ ಫೀಡಿಂಗ್ ಟಾಪ್ಸ್ನ ಕೇಳ್ತಾ ಇದ್ದಾರೆ. ನಾನು ಫೀಡಿಂಗ್ ಟಾಪ್ಸ್ದು ಒಂದು ವಿಡಿಯೋನ ಮಾಡಿ, ಸಪ್ರೇಟ್ ವಿಡಿಯೋನ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇತ್ತು ಅಂದರೆ ಚೆಕ್ಔಟ್ ಮಾಡ್ಬೋದು. ನನ್ನ ಯೂಟ್ಯೂಬ್ ಚಾನಲಲ್ಲಿ ಆಲ್ರೆಡಿ ಆ ವಿಡಿಯೋ ಇದೆ. ಆ್ಯಂಡ್ ಇದಿಷ್ಟು ಕಂಪ್ಲೀಟ್ ಆಯಿತು ಇವತ್ತಿಗೆ. ಇನ್ನು ಯಾರಿಗಾದ್ರೂ ಯಾವುದಾದ್ರೂ ಪ್ರಾಡಕ್ಟ್ ರಿವ್ಯೂ ಬೇಕು, ರಿಕ್ವೈರ್ಮೆಂಟ್ ಇತ್ತು ಅಂದರೆ ದಯವಿಟ್ಟು ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ಖಂಡಿತವಾಗ್ಲೂ ಆ ಪ್ರಾಡಕ್ಟ್ನ ತರಿಸಿ ರಿವ್ಯೂ ಕೊಡ್ತೀನಿ ಅಂತ ಹೇಳ್ತೀನಿ.
ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಲಾಸ್ಟ್ವರೆಗೂ ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಹೀಗೆ ಸಪೋರ್ಟ್ ಮಾಡ್ತಾನೆ ಇರಿ. ಬಾಯ್.